ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಸತ್ಯದರ್ಶನದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸಮಗ್ರ ಸಂತೋಷ. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ಬಯಸ್ತೇವೆ. ಆ ಸಂತೋಷನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ವೈಜ್ಞಾನಿಕವಾಗಿ ಇಂಪಾರ್ಟೆಂಟ್. ಸಮಗ್ರ ಸಂತೋಷ ಅಂದ್ರೆ ಹೋಲಿಸ್ಟಿಕ್ ಹ್ಯಾಪಿನೆಸ್ ಅಂದ್ಬಿಟ್ಟು, ನಮಗೆ ಯಾವುದೇ ಒಂದು ಸಂತೋಷ ಸಿಗಬೇಕು ಅಂದ್ರೆ ಅದು ಪರಿಸರ ಪ್ರೇಮಿಯಾಗಿರ್ಬೇಕು. ಅಂದ್ರೆ ಯಾರಿಗೂ ಹರ್ಟ್ ಮಾಡಬಾರ್ದು, ಆಮೇಲೆ ಯಾವ ಒಂದು ತಿಂಗಿಗೂ ಅದು ಯಾವುದಕ್ಕೂ ಯಾವ ಒಂದು ವಸ್ತುಗೂ ಕೂಡ ಅದು ಹರ್ಟ್ ಮಾಡಬಾರ್ದು, ಯಾವ ಒಂದು ಜೀವಿಗೂ ಹರ್ಟ್ ಮಾಡಬಾರ್ದು. ಅದನ್ನ ನಾವು ಪರಿಸರ ಸ್ನೇಹಿ ಜೀವನ ಅಂತೀವಿ. ಸೊ ನಮ್ಮ ಸಮಗ್ರ ಸಂತೋಷ ಯಾವಾಗಲೂ ಪರಿಸರಕ್ಕೆ ತೊಂದರೆ ಕೊಡದಂತಹ ಸಂತೋಷವಾಗಿರ್ಬೇಕು. ಸಮಗ್ರ ಅಂತ ಏನಕ್ಕೆ ಹೇಳ್ತೀವಿ? ನಾವು ಈ ದೇಹದಿಂದ ಸಾಕಷ್ಟು ಸಂತೋಷ ಪಡ್ತೀವಿ. ಊಟ ಮಾಡೋದ್ರಲ್ಲಿ, ಜ್ಯೂಸ್ ಕುಡಿಯೋದು, ಅಥವಾ ಡ್ಯಾನ್ಸ್ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ಇದೆಲ್ಲ ದೇಹ ಸಂತೋಷ. ಅದೇ ರೀತಿ ಮನಸ್ಸಿನ ಸಂತೋಷ, ನಮ್ಗೆ ಏನೋ ಒಂದು ಆಸೆಗಳಿರುತ್ತೆ, ಅದನ್ನ ತೀರಿಸ್ಕೊಳ್ಳೋದು. ಒಂದು ಕಾರ್ ಬೇಕು, ಒಂದು ಮನೆ ಕಟ್ಟಬೇಕು, ಒಂದೇನೋ ಬೇರೆಯವರು ಇದರಲ್ಲಿ. ಸೊ ಇದರೆಲ್ಲ ಏನು ತಪ್ಪೇನಿಲ್ಲ, ಇದು ಮನಸ್ಸಿನ ಸಂತೋಷ. ಅಫ್ಕೋರ್ಸ್ ಭಾವನೆಗಳ ಸಂತೋಷ, ಇದರಲ್ಲಿ ಒಂದು ಕೆಮಿಸ್ಟ್ರಿ ಇದೆ. ನಿಮ್ಮ ಭಾವನಾತ್ಮಕ ಸಂತೋಷದಲ್ಲಿ ಸಾಕಷ್ಟು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಡೋಸ್ ಅಂತ ಹೇಳ್ತೀವಿ, ಡೋಪಾಮಿನ್ನು, ಆಕ್ಸಿಟೋಸಿನ್ನು, ಸಿರೋಟೋನಿನ್ನು, ಎಂಡಾರ್ಫಿನ್ನು, ಸಾಕಷ್ಟು ಕೆಮಿಕಲ್ಸ್. ಸೊ ಪ್ರತಿಯೊಂದು ಕೂಡ ಭಾವನಾತ್ಮಕವಾಗಿ ಸಂತೋಷ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆಕ್ಚುಲಿ ಸಂತೋಷ ಇಟ್ ಸೆಲ್ಫ್ ಈಸ್ ಎಮೋಷನಲ್. ಅದೇ ರೀತಿ ಪರಿಸರದ ಸಂತೋಷ, ಒಂದು ಎಕೋಸಿಸ್ಟಮ್ನ ಗಮನಿಸಿದಾಗ, ಒಂದು ಗಿಡ ಗಮನಿಸಿದಾಗ, ಒಂದು ಫ್ಲವರ್ ಗಮನಿಸಿದಾಗ, ಒಂದು ಅನಿಮಲ್ ಗಮನಿಸಿದಾಗ ನಮಗೆ ಸಂತೋಷ ಆಗತ್ತೆ. ಅದು ಆಟೋಮೆಟಿಕ್. ನಿಮ್ಮಲ್ಲಿ ಕೆಮಿಕಲ್ ಚೇಂಜಸ್ ಆಗತ್ತೆ, ನಿಮಗೆ ಒಂದು ಕೆಮಿಸ್ಟ್ರಿನೇ ಚೇಂಜ್ ಆಗಿಬಿಡುತ್ತೆ. ಸೊ ಇವೆಲ್ಲ 4 ರೀತಿಯ ಹೊರ ಸಂತೋಷ. ಬಟ್ ಇನ್ನೂ ಒಂದಿದೆ, ಅದು ನಿಮ್ಮ ಅಂತರಾತ್ಮದ ಸಂತೋಷ. ಅಂತರಾತ್ಮದ ಸಂತೋಷ ಅನ್ನಲ್ಲ, ಅದನ್ನ ಆನಂದ ಅಂತೀವಿ. ಏನಕ್ಕೆ ಆನಂದ ಅಂತೀವಿ? ಅದು ನಂದದೇ ಇರೋವಂಥದ್ದು ಅಂತ, ಯಾವಾಗ್ಲೂ ಇರೋವಂಥದ್ದು ಅಂತ. ದೇಹ ಹುಟ್ಟಿ ದೇಹ ಸತ್ರು ಕೂಡ ಅದಿದ್ದೇ ಇದೆ. ಸೊ ಅದನ್ನ ಆನಂದ, ನಂದದೇ ಇರೋವಂಥದ್ದು, ಅದು ನಿಮ್ಮ ಸ್ವಸ್ವರೂಪ, ನಿಮ್ಮ ಒಂದು ಸ್ವರೂಪನೇ ಅದು. ಸೊ ಆನಂದ ಸ್ಥಿತಿ ಈ ಪ್ರೆಸೆಂಟ್. ತಾಯಿ ಗರ್ಭದಲ್ಲಿ ನೀವು ಪ್ರೆಸೆಂಟಲ್ಲೇ ಇದ್ರಿ, ಇವಾಗೂ ಪ್ರೆಸೆಂಟಲ್ಲಿ ಇದ್ದೀರಾ. ಬಟ್ ಇದರಲ್ಲಿ ಒಂದು ಟ್ರಾನ್ಸಿಯಂಟ್ ಜರ್ನಿ ತಗೊಂಡಿದ್ದೀರಾ, ಪ್ಲಾನೆಟ್ ಮೇಲೆ ಅನುಭವಗಳಾಗ್ತಾ ಇದೆ, ಅದರಲ್ಲಿ ಸ್ಟಕ್ ಆಗಿದ್ದೀರಾ, ಟ್ರಾಪ್ ಆಗಿದ್ದೀರಾ. ಬಟ್ ಈ ದೇಹ ಸತ್ತೋದ್ರೆ ಮತ್ತೆ ಪ್ರೆಸೆಂಟಲ್ಲೇ ಇರ್ತೀರಾ, ಬಟ್ ನಿಮ್ಮ ದೇಹ ಇರಲ್ಲ, ನಿಮ್ಮ ಮನಸ್ಸಿರಲ್ಲ. ಸೊ ಆ ಒಂದು ಆನಂದ, ನಂದದೇ ಇರುವಂತ ಸ್ಥಿತಿ ಇರುತ್ತೆ. ಸೊ ಸಮಗ್ರ ಸಂತೋಷ ಅಂದ್ರೆ ಎಲ್ಲಾ ರೀತಿನಲ್ಲೂ 5 ಸೆಲ್ಫ್ಗಳ ಮೂಲಕ ಯಾವಾಗ್ಲೂ ಹ್ಯಾಪಿಯಾಗಿರುವಂಥದ್ದು. ಹೊರ ಸತ್ಯದಲ್ಲಿ ಅಥವಾ ಔಟರ್ ಪ್ರೆಸೆಂಟ್ ಅಲ್ಲಿ ಫಿಸಿಕಲ್ ಸೆಲ್ಫ್ ಮೂಲಕ ಹ್ಯಾಪಿಯಾಗಿರೋದು, ಸೈಕಲಾಜಿಕಲ್ ಸೆಲ್ಫ್ ಮೂಲಕ ಹ್ಯಾಪಿಯಾಗಿರೋದು, ಎಮೋಷನ್ಸ್ ಮೂಲಕ ಹ್ಯಾಪಿಯಾಗಿರೋದು, ಎಕೋಸಿಸ್ಟಮ್ ವೈಸ್ ಹ್ಯಾಪಿಯಾಗಿರೋದು, ಅಂತರಾಳದಿಂದ, ಅಂತರಾತ್ಮದ ಆನಂದದಿಂದನೂ ಹ್ಯಾಪಿಯಾಗಿರೋದು. ಇದನ್ನ ನಾವು ಎಕೋ ಫ್ರೆಂಡ್ಲಿ ಹೋಲಿಸ್ಟಿಕ್ ಹ್ಯಾಪಿನೆಸ್ ಅಂತೀವಿ. ಅಂದ್ರೆ ಪರಿಸರ ಪ್ರೇಮಿ ಸಮಗ್ರ ಸಂತೋಷ, ಇದರ ಮುಖ್ಯ ಗುರಿ. ಇದು ನಮ್ಮ ಆಧ್ಯಾತ್ಮ ಕೇಂದ್ರದ ಒಂದು 120 ವಿಡಿಯೋಸ್ ಇದೆ ಇಂಗ್ಲಿಷ್ನಲ್ಲಿ.
ತಾವೆಲ್ಲ ಕೇಳ್ಬೋದು. ಥ್ಯಾಂಕ್ ಯು.